ದಲಿತ ಸ್ವಾಮಿಗೆ ನಾನು ತಿಳಿಸ್ತೀನಿ. ದಲಿತ ಸ್ವಾಮಿಗೆ ನಾನು ತಿಳಿಸ್ತೀನಿ. स्वागत है आपका बी न्यूज नेशन में। मैं हूं आबिद हुसैन शेख। ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನಿರುವ ನನ್ನ ಆತ್ಮೀಯರು, ನನ್ನ ಪ್ರೀತಿಯಾದಂಥ ಮೌಲಾನ ಮಸೂದ್ ಇಮ್ರಾನ್ ಸಾಹೇಬ್ರೆ, ಇದರಿಂದ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ಇವತ್ತು ನನಗೆ ಬಹಳ ಸಂತೋಷ ತಂದಿದೆ. ಇವತ್ತು ನನ್ನ ಅನಿಸಿಕೆ ನಮ್ಮ ಭಾರತದಲ್ಲಿ ಹೊರಡ್ತಾ ಇದ್ವಿ ವಿಧಾನಸಭೆಗಳು ಇದು ಬಹಳ ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಈದ್ ಮಿಲನ್ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ವಿಧಾಯಕರು ಹೇಳ್ತಾ ಇದ್ರು. ಪಾಪ ಅವ್ರಿಗೆ ಮಾಹಿತಿ ಇಲ್ಲ ಕಾಣ್ತಾರೆ ವಿದ್ಯಾರ್ಥಿಗಳಿಗೆ. ನಾನಾಗಿ ನನ್ನ ಸಲಮಾನ ಸಾಹೇಬರಿಗೆ ಸದಾ ಹುಡುಗರು ಕೇಳಿದಿಲ್ಲ, ನಾವು ಏನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲ ಸರ್, ಈ ವರ್ಷದಿಂದ ನಾವು ಚಾಲನೆ ಕೊಡ್ತಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಇವತ್ತು ಮೊದಲೇ ಬಾರಿ ನನಗೆ ಗೊತ್ತಿದ್ದಕ್ಕೆ ಮಾತಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಭಿಮಾನ ದಲಿತರಿಂದ ಹೆಚ್ಚಾಗಿ ಅದು ಮುಸಲ್ಮಾನರು ಬಾಬಾ ಸಾಹೇಬ್ ಅಂಬೇಡ್ಕರಿಂದ ದಲಿತರಿಂದ ಹೆಚ್ಚಾಗಿ ಸರ್ ಅಭಿಮಾನ ಅನ್ನೋದು ಮುಸಲ್ಮಾನಿಗೆ, ಅದು ಸಬ್ಜೆಕ್ಟ್ ಆಗಬೇಕಾಗಿದೆ. ಖುಷಿ ತಂದಿರೋದಂತೆ ಇವತ್ತು ಪ್ರತಿ ವರ್ಷ ನಾವು ಇಲ್ಲಿಂದ ಚಾಲನೆ ಕೊಟ್ಟು ಈದ್ ಮಿಲನ್ ಜೊತೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಬೇಕಂತ ತೀರ್ಮಾನ ಮಾಡಿ ಸುಮಾರಿಯ ಕಮಿಟಿ ವತಿಯಿಂದ ಏನು ಮಾಡಿದ್ದಾರೆ. ನಾನು ನಿಜವಾಗ್ಲೂ ನನ್ನ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತೀನಿ. ಬರೀ ನಿಲ್ಲಿಸ್ಬಾರ್ದು, ಇಲ್ಲೇ ನಿಲ್ಲಿಸ್ಬಾರ್ದು. ಇದು ಎಲ್ಲ ಬರೀ ನವರಾತ್ರಿಯಲ್ಲಿ ಇಡೀ ದೇಶದಲ್ಲಿ ಎಲ್ಲೇ ಮಿಲಾದ್ ನಬಿ ಮಾಡ್ತೀವಿ ನಾವು, ಆ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಡ್ಡಾಯ ಮಾಡೋದು ನಾವೆಲ್ಲ ಘೋಷಣೆ ಮಾಡ್ಕೊಂಡು ಬರಬೇಕಾಗ್ತದೆ. ಅದಕ್ಕೆ ಕಾರಣ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು. ಹನುಮಂತ ಸಾಹೇಬರಿಗೆ ನಾನು ಒಂದು ಮಾತು ಹೇಳಕ್ ಬಯಸ್ತೀನಿ. ಇವಾಗ ಏನಾಗಿದೆ ಸರ್, ನಮ್ಮೆಲ್ಲ ನಮ್ಮ ರಸೂಲ್ ನಮ್ಮ ಪೈಗಂಬರ್ ಬರ್ತೀವಿ. ಅದಾದ್ಮೇಲೆ ನಮ್ಮ ಮುಸಲ್ಮಾನ ಜನ ಯಾಕೆ ನೆನೆಸ್ಕೊಳ್ತಾ ಇದ್ದೀವಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೊಳ್ತಾ ಇದ್ದಾರೆ. ಏನಕ್ಕೆ ಕಾರಣ ನಾನು ಹೇಳ್ತಾ ಇದ್ದೀನಿ. ಏನ್ ಸರ್, ನೀವು ಕೇಳಿಸ್ಕೊಂಡಿದ್ದೀರಿ ಸರ್ ಸಾಹೇಬ್. ಇವತ್ತು ಈಚೀಚೆಗೆ ಏನಾಗಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮುಸಲ್ಮಾನರು ನಮ್ಮಲ್ಲ ನಮ್ಮ ಪೈಗಂಬರ್ ಅದು ಬಿಟ್ಟು ಮೂರನೇವ್ರಿಗೆ ಯಾರು ನೆನೆಸ್ಕೊಳ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮ್ಮ ಸಮಾಜ ಮುಸಲ್ಮಾನ ಸಮಾಜ ಯಾರ ಕಡೆಯಿಂದ ಹೃದಯದ ಮಾತಾಡ್ತಾರ ಅಷ್ಟು ನೋವು ಪಡ್ಕೊಂಡಿದ್ದಾರೆ, ಅಷ್ಟು ನೊಂದ್ತಾ ಇದ್ದಾವೆ. ಈಚೀಚೆಗೆ ಡಾಕ್ಟರ್ ವಾತಾವರಣ ನೋಡಿ ನಾವು ನೊಂದ್ತಾ ಇದ್ದೀವಿ. ಇನ್ನೊಂದೆಲ್ಲ ಮುಖಂಡರು ಹುಡುಕ್ತಾ ಮಾಡಿ ಗೊತ್ತಾಗುತ್ತೆ. ಅಲ್ಲ ನೋಡಿರ್ಬೋದು, ಒಂದು ವಿದ್ಯಾರ್ಥಿ ಮಕ್ಕಳಿಗೆ ಜಾತಿ ಅಂತ ಗೊತ್ತಿಲ್ಲ. ಅವರುಗಳೇ ಈ ನಡುವೆ ನೀವು ನೋಡಿದ್ರೆ ಕಲಾಕೇಶನ್ನು ಹುಡುಗರಿಗೆ ಕೇಸಿ ಸಾಲ ಮಾಡಿ ಅದು ಜಾತಿ ಮಾಡೋದು ನೋಡ್ರೆ ಇವ್ರು ಲಾಭಕ್ಕೋಸ್ಕರ ಅದು ಹುಡುಗರು ನಾವು ಗೊತ್ತಿರೋದನ್ನ ಜಾತಿ ಅಂತ ತೋರಿಸ್ಕೊಡ್ತಾರೆ. ಇನ್ನೊಂದೇನಾಗಿದೆ, ನೀವು 3 ದಿನ ಹಿಂದೆ ನೀವು ನೋಡಿರ್ಬೋದು, ಮತ್ತೆ UP-ದಲ್ಲಿ ಹಾಗೆ ನಮ್ಮ ಯೋಗಿ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅದೊಂದು ಸ್ಕೂಲ್ ಇತ್ತು ಸರ್, ಗೌರ್ಮೆಂಟ್ ಸ್ಕೂಲ್. ಅದು ಬಹಳ ವರ್ಷದಿಂದ ಆ ಸ್ಕೂಲಲ್ಲಿ ಅಡುಗೆ ಮಾಡೋದು ಆ ಟೆಂಡರ್ ತಗೊಂಡ್ಬರುತ್ತೆ. ಆ ಟೆಂಡರ್ ಯಾರೋ ಒಬ್ಬ ದಲಿತ ಟೆಂಡರ್ ಸಿಕ್ಕಿದೆ ಅಂತ ಅಲ್ಲಿ ಎತ್ಕೊಳ್ಬೇಕು ಏನ್ ಮಾಡ್ತಾರೆ, ಆ ಮಕ್ಕಳಿಗೆ ಎತ್ಕೊಳ್ಬಿಟ್ಟಾರೆ. ದಯಮಾಡಿ ದಲಿತ ಊಟ ಮಾಡಿಸಿರೋದು ಊಟ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಒಬ್ಬ ಮಕ್ಕಳನ್ನ ರಾಜಕೀಯ ಮಾಡಿ ಆ ಮಕ್ಕಳು ಊಟ ತಿಂದಿಲ್ಲ ಸರ್. ನಾವು ದಲಿತ ಏನ್ ಮಾಡಿದ್ರೆ ಊಟ ಮಾಡ್ತಿದ್ದಾರ. ಏನು ಇದು ದೇಶ ಇದು, ಏನ್ ಮಾಡಬಹುದು ನೀವು, ಏನ್ ಆಗ್ತಾ ಇದೆ ಇದು ದಲಿತ ಸ್ವಾಮಿ ದಲಿತ ಸ್ವಾಮಿಗೆ ನಾನು ತಿಳಿಸ್ತೀನಿ. और खबरों के लिए देखते रहिए बी न्यूज नेशन।